ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣರದು ಎನ್ನಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣ ದಿನದಿಂದ ದಿನಕ್ಕೆ ಎಂತೆಂಥ ಹೇಳಿಕೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಗಮನಿಸಿ. ಸುರೇಶ್ ಗೌಡ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅತ್ಯಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮಾಡಿದ ಕೃತ್ಯದಿಂದಾಗಿ 3-4 ಮಂದಿ ಹೆಣ್ಣು ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮೂಲಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ನೀಡಿ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಹೆಣ್ಣು ಮಕ್ಕಳ ಮಾನ ಬೀದಿಯಲ್ಲಿ ಹರಾಜಾಗ್ತಾ ಇದೆ. ಇದು ಮಹಾನ್ ಅಪರಾಧ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಕಾಂಗ್ರೆಸ್ ನಾಯಕರು ಅಧಿಕಾರಿಗಳನ್ನ ಹೆದರಿಸ್ತಾ ಇದ್ದಾರೆ ಅಂತ ಹೇಳಿ ಸುರೇಶ್ ಗೌಡ ಕಾಂಗ್ರೆಸ್ನ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, 3-4 ಮಂದಿ ಹೆಣ್ಣು ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅನ್ನೋದು ಅತ್ಯಂತ ಗಂಭೀರ ಆರೋಪ. ಯಾವ ದಾಖಲೆ, ಯಾವ ಸಾಕ್ಷಿ ಇಟ್ಕೊಂಡು ಈ ರೀತಿ ಮಾತನಾಡ್ತಿದ್ದಾರೆ ಸುರೇಶ್ ಗೌಡ್ರು? ನೀವು ಪ್ರಶ್ನೆ ಮಾಡಿದ್ರ ಅವ್ರನ್ನ? ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ಬೇಕು ಸರಿ, ಹಾಗಂತ ಹೇಳಿ ಈ ರೀತಿ ಆರೋಪನ? ನಿಜಕ್ಕೂ ಕೂಡ ಸುರೇಶ್ ಗೌಡ್ರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಸ್ಮಿತಾ. ಅದರಲ್ಲೂ ಕೂಡ ಏನು DK ಶಿವಕುಮಾರ್ ಹಾಗೂ ಇತರರು ಪೆನ್ ಡ್ರೈವ್ ಹಂಚಿ ಹೆಣ್ಣು ಮಕ್ಕಳ ಮಾನ ಹಾನಿ ಹಾಕಿದ್ರಿಂದ, ಅವರ ಮಾನ ಕಳೆದಿದ್ರಿಂದ ಅವರು ಬೀದಿಗೆ ಬರುವಂಗೆ ಮಾಡಿದ್ರು. ಒಂದು ಕಡೆ ಅವರ ಕುಟುಂಬಗಳು ಹಾಳಾಗ್ತಾ ಇದೆ, ಒಂದು ಕಡೆ ಆತ್ಮಹತ್ಯೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಡೈವರ್ಸ್ ಆಗುವಂಥ ಹಂತಕ್ಕೆ ಹೆಣ್ಮಕ್ಳ ಬಾಳು ಬಂದಿದೆ. ಅವರ ಮನೆಗಳು ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಈಗಾಗಲೇ 3-4 ಮಂದಿ ಆತ್ಮಹತ್ಯೆ ಆಗಿರುವಂಥ ಮಾಹಿತಿ ಇದೆ. ಅದೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ದಾಖಲೆ ಸಮೇತ ಮುಂದೆ ನಾವು ಏನೋ ತನಿಖೆ ನಡೆಸುವಂಥ ಅಧಿಕಾರಿಗಳಿಗೆ ಕೊಡ್ತೀವಿ. ಆದರೆ SIT ಮೇಲೆ ನಮಗೆ ನಂಬಿಕೆ ಇಲ್ಲ. ಅವರು ವಾಸ್ತವವಾಗಿ ಅಂದರೆ ನೈಜ ತನಿಖೆಯನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಅವರು ಕಾಂಗ್ರೆಸ್ ಪರವಾಗಿ ತನಿಖೆಯನ್ನು ಮಾಡ್ತಾರೆ, DK ಶಿವಕುಮಾರ್ ಅವರ ಪರವಾಗಿ ತನಿಖೆಯನ್ನು ಮಾಡ್ತಾರೆ ಅನ್ನೋ ಒಂದು ಅನುಮಾನ ಇದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು CBIಗೆ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಆದರೆ ಇವತ್ತೇನೋ ಅವರ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂಥದ್ದು. ಹಾಗಾದರೆ ಈಗಾಗಲೇ 3-4 ಆತ್ಮಹತ್ಯೆ ಆಗಿದೆಯಾ ಅನ್ನೋ ಒಂದು ಏನೋ ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕೆಂದರೆ ಕೆಲವರೆಲ್ಲ ಮರ್ಯಾದೆಗೆ ಹಂಚಿ ಸಾವನ್ನಪ್ಪಿದ್ರು ಕೂಡ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಹಿಂದು ಮುಂದೆ ನೋಡುವಂಥ ಸಾಧ್ಯತೆ ಇದೆ. ಸಂತ್ರಸ್ತರು ಮಾತ್ರ ಅಲ್ಲ, ಅವ್ರಿಗೆ ಸಂಬಂಧಪಟ್ಟವರು ಸಾಕಷ್ಟು ನೋವನ್ನು ಅನುಭವಿಸಿರ್ತಾರೆ. ಹಾಗಾಗಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಏನು ಈಗ ಕುತೂಹಲ ಜೊತೆಗೆ ಒಂದು ಏನು ರಾಜ್ಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಸುರೇಶ್ ಗೌಡ್ರಾಗಲಿ JDS ನಾಯಕರಾಗಲಿ ಯಾವ ರೀತಿ ಒಂದು ದಾಖಲೆಗಳನ್ನು ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ಇವತ್ತು ನಾಗಮಂಗಲದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸುಮಾರು 1.5 ಗಂಟೆಗಳ ಕಾಲ ಹೆಚ್ಚು ಪ್ರತಿಭಟನೆಯನ್ನು ಮಾಡಿ ಏನು